ಕೊಲೆ ಕೇಸ್ನಲ್ಲಿ ಡಿ ಗ್ಯಾಂಗ್ ದಿಕ್ಕಾಪಾಲಾಗಿದೆ. ಬೆಳಗಾವಿ ಹಿಂಡಲಗ ಜೈಲಿಗೆ ಇದೀಗ A14 ಆರೋಪಿ ಪ್ರದೋಷ್ನನ್ನ ಶಿಫ್ಟ್ ಮಾಡಲಾಗಿದೆ. ಸಾಮಾನ್ಯ ಕೈದಿಗಳ ರೀತಿಯಲ್ಲೇ ಪ್ರದೋಷ್ನನ್ನ ಕರೆದುಕೊಂಡು ಹೋಗಿದ್ದಾರೆ. ಸಾಮಾನ್ಯ ಕೈದಿಗಳ ಜೊತೆಯಲ್ಲೇ ಇರಿಸಿದ್ದಾರೆ. ತಾಂತ್ರಿಕ ಸಮಸ್ಯೆಯಿಂದ ಮೈಸೂರಿಗೆ ಶಿಫ್ಟ್ ಆಗಬೇಕಾಗಿದ್ದಂತಹ ಆರೋಪಿಗಳನ್ನ ಇವತ್ತು ಕರೆದುಕೊಂಡು ಹೋಗಿಲ್ಲ. ಇನ್ನುಳಿದಂತೆ 4 ಆರೋಪಿಗಳು ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಆಗಿದ್ದಾರೆ. ಒಟ್ಟಿನಲ್ಲಿ ಕೊಲೆ ಕೇಸ್ನಲ್ಲಿ ಡಿ ಗ್ಯಾಂಗ್ ದಿಕ್ಕಾಪಾಲಾಗಿದೆ. ಬೆಳಗಾವಿ, ತುಮಕೂರು, ಮೈಸೂರು, ಬಳ್ಳಾರಿ ಹೀಗೆ ವಿವಿಧೆಡೆಗಳಲ್ಲಿ ಶಿಫ್ಟ್ ಮಾಡಿದ್ದಾರೆ. ಆದರೆ ಮೈಸೂರು, ಕಲಬುರಗಿ ಜೈಲಿಗೆ ಶಿಫ್ಟ್ ಆಗಬೇಕಿದ್ದ ಆರೋಪಿಯಲ್ಲಿ ಒಬ್ಬನಿಗೆ ಆರೋಗ್ಯ ಸಮಸ್ಯೆ ಏನೋ ಬಂದಿದೆ. ಅದರ ಪರಿಣಾಮ ಎಲ್ಲರನ್ನೂ ಕೂಡ ಒಟ್ಟಿಗೆ ಕರೆದುಕೊಂಡು ಹೋಗೋಣ ಅಂತ ಸದ್ಯಕ್ಕೆ ಅವರನ್ನ ಹೊರತಾಗಿ ಉಳಿದವರನ್ನ ಶಿಫ್ಟ್ ಮಾಡಿದ್ದಾರೆ. ಕೊಲೆ ಕೇಸ್ನಲ್ಲಿ ಡಿ ಗ್ಯಾಂಗ್ ಛಿದ್ರವಾಗಿದೆ. ಧಾರವಾಡ ಕೇಂದ್ರ ಕಾರಾಗೃಹಕ್ಕೆ A9 ಧನರಾಜ್ ಶಿಫ್ಟ್ ಮಾಡಲಾಗಿದೆ. ಪ್ರದೋಷ್ ಜೊತೆ ಒಂದೇ ಪೊಲೀಸ್ ವಾಹನದಲ್ಲಿ ಬಂದ ಧನರಾಜ್ ಕೂಡ ಕರೆತರಲಾಗಿತ್ತು. ಇನ್ನು ಶಿವಮೊಗ್ಗ ಜೈಲಿಗೆ A6 ಜಗದೀಶ್, A12 ಲಕ್ಷ್ಮಣ್ ಶಿಫ್ಟ್ ಮಾಡಲಾಯಿತು. ರಾಜ್ಯದಲ್ಲೇ ಹೈಟೆಕ್ ಕಾರಾಗೃಹ ಎಂಬ ಖ್ಯಾತಿ ಹೊಂದಿರತಕ್ಕಂತಹ ಶಿವಮೊಗ್ಗ ಜೈಲು ಕೊರಿಯನ್ ಮಾದರಿಯ ಕಾರಾಗೃಹ ಇರುವ ಬಂಧಿಖಾನೆಯಾಗಿದೆ. ಇನ್ನು A11 ನಾಗರಾಜ್ ಹೇಳಿಕೆ ಪಡೆಯುವುದು ಬಾಕಿ ಇರೋ ಹಿನ್ನೆಲೆ ನಾಳೆ ಕಲಬುರಗಿ ಜೈಲಿಗೆ ಶಿಫ್ಟ್ ಮಾಡ್ತಾರೆ. ಇತ್ತ ಮೈಸೂರು ಜೈಲಿಗೆ 3 ಆರೋಪಿಗಳು ಶಿಫ್ಟ್ ಆಗಬೇಕಿದೆ. ರಾಘವೇಂದ್ರ, ಪವನ್, ನಂದೀಶ್ ಮೈಸೂರು ಜೈಲಿಗೆ ಶಿಫ್ಟ್ ಆಗಬೇಕಿತ್ತು. ಆದರೆ ಓರ್ವ ಆರೋಪಿಗೆ ಅನಾರೋಗ್ಯ ಸಮಸ್ಯೆ ಹಿನ್ನೆಲೆಯಲ್ಲಿ ಆತನನ್ನ ಸ್ಥಳಾಂತರ ಮಾಡಿಲ್ಲ. ಅಲ್ಲದೆ ವಾಹನಗಳ ಕೊರತೆ ಹಿನ್ನೆಲೆ ಉಳಿದ ಆರೋಪಿಗಳನ್ನು ನಾಳೆ ಶಿಫ್ಟ್ ಮಾಡ್ತಾರೆ ಅಂತ ತಿಳಿದು ಬಂದಿದೆ.